Hi, I am Dr. Sangeeta, and today's podcast is not just about oral cancer, it is about courage, awareness, and hope. Today, I'm here with a special person who has faced the oral cancer and fought with it. And here he is now to share his experience with us so that others can learn and lead themselves. Hi, Jitesh. Could you please introduce yourself to our audience in your own words? Hello, this is Jitesh Gupta. I'm running in my 40s, blessed with two kids. 2024, I got diagnosed with head and neck cancer. How was your life before you were diagnosed with this condition? I was leading a very happy life with my family. I have never thought that ಈ ಥರ ನನಗೂ ಬರುತ್ತೆ ಕ್ಯಾನ್ಸರ್ ಅನ್ನೋದು. ನಾರ್ಮಲ್ ಆಗಿತ್ತು ಲೈಫ್. ತುಂಬ ನಾರ್ಮಲ್ ಆಗಿತ್ತು, ತುಂಬ ಹೆಲ್ದಿಯರ್ ಲೈಫ್ ಇತ್ತು. Our family is a pure vegetarian family. Can you tell us about your tobacco or gutka habits? I was uh, I was eating chewing tobacco. ಸ್ಮೋಕಿಂಗ್ ಯಾವತ್ತೂ ಮಾಡಿರ್ಲಿಲ್ವಾ? I have never smoked in my life. Occasionally, I was drinking. Occasionally, yearly or 6 months. That's too in a limit. ಚೀವಿಂಗ್ ಟೊಬ್ಯಾಕೋ ಅಂತ ಹೇಳಿದ್ರೆ ಯಾವಾಗ ತಿಂತಾ ಇದ್ರಿ ನೀವು? ಮ್ಯಾಮ್, in a day 3 to 4 times ಫ್ಯಾಮಿಲಿಯಿಂದ ಹೈಡ್ ಮಾಡ್ಬಿಟ್ಟು ಆಚೆ ಇದ್ದಾಗ ಯಾವಾಗ ನನಗೆ ಏನಾನ ಟೆನ್ಷನ್ ಆದಾಗ ಒಂದು ಹಾಕೊಳೋದು. ಜೊತೆ ಪ್ರೆಷರ್ ಇಂದ ಹಾಕ್ತಾ ಇದ್ರಾ ಅಥವಾ ಪಿಯರ್ ಪ್ರೆಷರ್ ಇಂದ ಹಾಕ್ತಿದ್ರಾ ಅಥವಾ ಬರೀ ಮೋಜಿಗ್ ಮಾಡ್ತಾ ಇದ್ರಾ ಅಥವಾ ಸ್ಟ್ರೆಸ್ ನಿಜವಾಗ್ಲೂ ಇತ್ತ ಅಥವಾ ನೋಡೋಣ ಏನಾಗುತ್ತೆ ಎಲ್ಲಾರು ತಿಂತಾ ಇದಾರೆ ನಾನು ಹಂಗೆ ತಿನ್ನೋಣ ಅಂತ ನೀವು ಅನ್ನಿಸ್ತಾ? ಸ್ಟಾರ್ಟಿಂಗ್ ಮಾಡಿದ್ದು ಎಲ್ಲರೂ ತಿಂತಾ ಇದ್ದಾರೆ ಅಂತ ಟೇಸ್ಟ್ ಮಾಡಿ ನಾನು ಟ್ರ್ಯಾಪ್ ಆದೆ. ನಾನು ಹ್ಯಾಬಿಚುವಲ್ ಆಗ್ಬಿಟ್ಟೆ. ಸ್ಟಾರ್ಟಿಂಗ್ ಐ ಯೂಸ್ ಟು ಈಟ್ ಚೂಯಿಂಗ್ ಟೊಬ್ಯಾಕೋ. ಯಾರೋ ನನ್ನ ಹೇಳಿದ್ರು, ಇಫ್ ಯು ವಾಂಟ್ ಟು ಕ್ವಿಟ್ ಯು ಹ್ಯಾವ್ ಟು ಟೇಕ್ ಟೊಬ್ಯಾಕೋ. ಸೊ ಐ ಸ್ಟಾರ್ಟೆಡ್ ಟೊಬ್ಯಾಕೋ. ಲೇಟರ್ ಐ ಸ್ಟಾರ್ಟೆಡ್ ಬೋತ್. ಬರೀ ಸುಮ್ಮನೆ ತಿಂದ್ಬಿಟ್ಟು ಉಗಿತಿದ್ರಾ ಅಥವಾ ಬಾಯಲ್ಲೇ ಇಟ್ಕೊಂತಿದ್ರಾ? ಜಾಸ್ತಿ ಹೊತ್ತು ಇಟ್ಕೊಂತಿದ್ರಾ ಅಥವಾ ಬರೀ ತಿಂದು ಉಗಿದ ತಕ್ಷಣ ಅದು ನಿಮಗೆ ಪ್ಲೆಷರ್ ಸಿಗ್ತಾ ಇತ್ತಾ ಅಥವಾ ನಿಮ್ಮ ಲೈಫ್ ಏನೋ ಒಂಥರ ಚೆನ್ನಾಗಂತ ಅನ್ನಿಸ್ತಾ ಇತ್ತಾ? ಹೇಗೆ ಅನ್ನಿಸ್ತಾ ಇತ್ತು? ನಿಮ್ಮ ಒಪಿನಿಯನ್ ಏನಿರ್ಬೋದು ಇದರಲ್ಲಿ? ಪ್ಲೆಜರ್ ಮೀನ್ಸ್ ಮ್ಯಾಮ್, ಈ ಚೂಯಿಂಗ್ ಟೊಬ್ಯಾಕೋನ ಚೂ ಮಾಡಿಬಿಟ್ಟು ಪ್ಲೆಜರ್ 5 to 2 minutes or 3 minute ಪ್ಲೆಜರ್. ಯಾವ ಥರ ಅದು? ನೀವು ಸ್ಟ್ರೆಸ್ ಅಲ್ಲಿ ಇದ್ದಾಗ ಹೇಗೆ ಅನ್ನಿಸ್ತಾ ಇತ್ತು? ಮೈಂಡ್ ರಿಲ್ಯಾಕ್ಸ್ ಆಯ್ತು. ಖುಷಿಯಾಗಿದ್ದಾಗ್ಲೂ ತಿಂತಿದ್ದೆ ಅಂತ ಯಾವಾಗ ಹೆಂಗ್ ಅನ್ನಿಸ್ತು? ಬೂಸ್ಟ್ ಮಾಡ್ತಿತ್ತು ಮ್ಯಾಮ್ ಖುಷಿನ. ಇನ್ನೂ ಬೂಸ್ಟ್ ಮಾಡ್ತಾ ಇತ್ತು. ಓಕೆ. ಸೊ ನೀವು ಅದನ್ನ ಇಟ್ಕೊಂತಿದ್ರ ಬಾಯಲ್ಲಿ ಅಥವಾ ತಿಂದ ಇಮಿಡಿಯೇಟ್ ಆಗಿ ಅದು ಕ್ಷಣಿಕ ಪ್ಲೆಷರಾ ಅಥವಾ ಲಾಂಗ್ ಟರ್ಮ್ ಪ್ಲೆಷರ್? ನೋ, ಕ್ಷಣಿಕ್. ಈ ವೆರಿ ಶಾರ್ಟ್ ಟರ್ಮ್ ಪ್ಲೆಷರ್. When did you start using tobacco and what made it feel normal or acceptable at that time? I have used it for around 8 to 10 years. 8ರಿಂದ 10 ವರ್ಷ ನಿಮಗೆ ಅದು ಚೆನ್ನಾಗಿ ಅನಿಸ್ತು. ಯಾಕೆ ಅದನ್ನ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಪ್ರತಿದಿನ? ಸೊ ವಾರಕ್ಕೊಂದ್ಸತಿ ಸ್ಟ್ರೆಸ್ ಬರ್ಬೋದಾಗಿತ್ತು ಅಥವಾ ಪ್ರತಿದಿನ ಖುಷಿ ಇರ್ತಾ ಇತ್ತೇನೋ? ಸೊ ಪ್ರತಿದಿನ ದೈನಂದಿನ ಲೈಫಲ್ಲಿ ಏನಕ್ಕೆ ಬೇಕು ಅಂತ ಮ್ಯಾಮ್, ಅನ್ನಿಸ್ತು? ಯಾವಾಗ ಸ್ಟಾರ್ಟ್ ಮಾಡಿದ್ದು ಅದು ಹಾಗೆ ಇತ್ತು. ದಿನಕ್ಕೆ ಒಂದ್ಸರಿ ಆರ್ 2 days ಒಂದ್ಸರಿ, 3 days ಒಂದ್ಸರಿ. ಬಟ್ ಲೇಟರ್ ಇಟ್ ಗಾಟ್ ಹ್ಯಾಬಿಚುವಲ್. ಬೇಕೇ ಬೇಕು ಬೇಕೇ ಅನ್ನಿಸ್ತಾ ಬೇಕು. ಇತ್ತಾ? ದಿನಕ್ಕೆ 3 times 4 times ಬೇಕೇ ಬೇಕು ಆ ಥರ. ಸರ್, ಜಾಸ್ತಿ ಮಧ್ಯಾಹ್ನದ ಹೊತ್ತ, ಬೆಳಗ್ಗೆ ಹೊತ್ತ, ರಾತ್ರಿ ಹೊತ್ತ, ಯಾವ ಹೊತ್ತಲ್ಲಿ ನಿಮಗೆ ಅದು ಬೇಕೇ ಬೇಕು, ಇಲ್ಲ ಅಂದ್ರೆ ಇದನ್ನ ಬಿಟ್ಟು ನನ್ನ ಕೈಲಿ ಇರಕ್ ಆಗಲ್ಲ ಅಂತ ಅನ್ನಿಸ್ತಿತ್ತು? ಎವ್ರಿ ಟೈಮ್, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್. ಯಾವಾಗ ಮೈಂಡ್ ಕ್ಲಿಕ್ ಆಗುತ್ತೆ ಐ ವಾಂಟ್ ಟು ಈಟ್. ನೀವು ಹೇಳಿದ್ರಿ ಪ್ಲೆಷರ್ ಟೈಮಲ್ಲಿ ಇನ್ನೂ ಪ್ಲೆಷರ್ ಕೊಡುತ್ತೆ. ಒಂದು ಫ್ಯಾಮಿಲಿ ಗ್ಯಾದರಿಂಗ್, ನೀವು ಹೇಳಿದ್ರಿ ನನಗೊಂದು ಹ್ಯಾಪಿ ಫ್ಯಾಮಿಲಿ ಇತ್ತು, ನನ್ನೊಂದು ಫ್ಯಾಮಿಲಿ ಗ್ಯಾದರಿಂಗ್ ಅಲ್ಲಿ ಅಂತ ಹೇಳಿದ್ರಿ. ಸೊ ಅವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಯಾಕೆ ತಿಂತಾ ಇದೆಯಾ ಅಂತ ಅವ್ರು ನಿಮಗೆ ಪ್ರಶ್ನೆ ನಾನು ಮಾಡ್ಲಿಲ್ವಾ? ಯಾವತ್ತೂ ಫ್ಯಾಮಿಲಿ ಮುಂದೆ ಹಾಕಿಲ್ಲ ಮ್ಯಾಮ್. ದೇ ಕಾಟ್ ಮೀ ರೆಡ್ ಹ್ಯಾಂಡೆಡ್. ಬಟ್ ಏನಾನೇ ಹೇಳ್ಬೋದು, ನಾನು ಮನೆಯಲ್ಲಿ ಇರೋವಾಗ ಯಾವತ್ತೂ ಹಾಕಿಲ್ಲ. ಇನ್ ಫ್ರಂಟ್ ಆಫ್ ಮೈ ವೈಫ್ ಆಲ್ಸೋ ಐ ಹ್ಯಾವ್ ನೆವರ್ ಈಟನ್.
ಕದ್ದಿ ಮುಚ್ಚಿ ತಿಂತಾ ಇದ್ದೀನಿ, ನಾನೊಂದು ಕಳ್ತನದ್ದು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಇದು ಕೆಟ್ಟ ಅಭ್ಯಾಸ ಅಂತ ನನಗೆ ಗೊತ್ತಿದ್ರೂ ನಾನು ಇದನ್ನ ಮಾಡ್ಕೊಂತಾ ಇದ್ದೀನಿ ಅಂತ ಯಾವತ್ತೂ ನಿಮಗೆ ಅನಿಸ್ಲಿಲ್ವಾ? ಅನಿಸ್ತಿತ್ತು ಮ್ಯಾಮ್, ಇಟ್ ವಿಲ್ ಲ್ಯಾಂಡ್ ಮಿ ಟು ಸಮ್ ಬಿಗ್ ಟ್ರಬಲ್ ಅನಿಸ್ತಿತ್ತು, ಬಟ್ ಇಟ್ ವಾಸ್ ಮೈ ಬ್ಯಾಡ್ ಲಕ್ ವೆನ್ ಐ ಗಾಟ್ ಟ್ರ್ಯಾಪ್ಡ್. At any point, did you feel that this habit could lead to something serious? ಯಾವತ್ತಾದ್ರೂ ಅನಿಸ್ತಿತ್ತ ಡೇಂಜರ್ ಆಗ್ಬೋದು, ನನಗೇನಾದ್ರೂ ಆಗ್ಬೋದು, ಅಯ್ಯೋ ನಾನು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ, ನಾನು ಏನ್ ಮಾಡ್ಬೋದು ಅಂತ ಯಾವತ್ತಾದ್ರೂ ಅನಿಸ್ತಿತ್ತ? ಹೌದು ಮ್ಯಾಮ್, ಎವ್ರಿ ಟೈಮ್ ಐ ಯೂಸ್ ಟು ಪುಟ್ ಅದು ಆಗಿದ ತಕ್ಷಣನೇ ನನಗೆ ಅನಿಸ್ತಿತ್ತು, ಯಾಕೋ ಇದು ಸರಿ ಇಲ್ಲ, ಏನೋ ಒಂದು ಟ್ರಬಲ್ ಆಗುತ್ತೆ, ಏನೋ ಒಂದು ಹೆಲ್ತ್ ಇಶ್ಯೂ ಆಗುತ್ತೆ ಅನಿಸ್ತಿತ್ತು. ಐ ಅಕ್ಸೆಪ್ಟ್ ದಟ್. ಅದು ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಗಿಂಗ್ ತರ ಇದ್ದೇ ಇತ್ತು ಯಾವಾಗ್ಲೂ, ಎಸ್, ಬಟ್ ಆದ್ರೂ ನಿಮ್ ಕೈಲಿ ಬಿಡಕ್ಕಾಗ್ಲಿಲ್ಲ. ಬಿಡಕ್ಕಾಗಿಲ್ಲ ಮ್ಯಾಮ್. ಬಿಟ್ಟಿದೆ ಫಾರ್ ಶಾರ್ಟ್ ಟೈಮ್, ಫಾರ್ 3 to 4 months ಕ್ವಿಟ್ ಮಾಡಿದ್ದೆ ನಾನು. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಡ್ಯೂರಿಂಗ್ ಕರೋನಾ ಟೈಮ್. ಯಾಕೆ ಸರ್ ಕರೋನಾ ಟೈಮಲ್ಲಿ ಏನಾಯ್ತು? ಸ್ವಲ್ಪ ಪ್ರೆಷರ್ ಇತ್ತು, ತಿರ್ಗಾ ಮಾಡಿದೆ ನಾನು. ಮುಂಚೆ ಇದ್ದಿದ್ದ ಅಭ್ಯಾಸಕ್ಕಿಂತ ಇವಾಗ ಇನ್ನೂ ಜಾಸ್ತಿ ಮಾಡಿದ್ರ ಅಥವಾ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಂಡೋದ್ರ? ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಂಡೋದ್ರಿ. ಬಟ್ ಅವಾಗ ಕೊರೋನಾ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ, ಮನೇಲೇ ಇರ್ತಿದ್ರಿ. ನೀವ್ ಹೇಳಿದ್ರಿ ನನ್ನ ಹೆಂಡತಿ ಮಕ್ಳಿಗೆ ಮುಂದೆ ಯಾವತ್ತೂ ನಾನು ತಿಂದಿಲ್ಲ ಅಂತೇಳಿ. ಅವಾಗ ಹೇಗ್ ತಿಂತಿದ್ರಿ ನೀವು? ಟೆರೆಸ್ಗೆ ಹೋಗೋದು, ಆಚೆ ಹೋಗೋದು. ಸೊ ಮನೆಯಲ್ಲಿ ಒಂದು ಗುಟ್ಕಾ ಅಥವಾ ಏನೋ ಒಂದು ಪಾನ್ ಪರಾಗ್ ಸ್ಯಾಚೆಟ್ ಇಟ್ರೆ ಹೆಂಡತಿ ಮಕ್ಳು ಕಣ್ಣಿಗೆ ಬಂದೇ ಬರುತ್ತೆ. ನೀವು ಹೇಗೆ ಅದನ್ನ ಔಚಿಟ್ಕೊಂಡು ತಿಂತಾ ಇದ್ರಿ? ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಕ್ಯಾರಿ ಮಾಡ್ತಾ ಇರಲಿಲ್ಲ. ಆಚೆಗಡೆನೆ ತಿಂದು ಫಿನಿಶ್ ಮಾಡಿ ಮನೆಗೆ ರೀಚ್ ಆಗೋದು, ಹೋಗಿ ಬ್ರಷ್ ಮಾಡ್ಬಿಡೋದು. ಸೊ ದೇ ಶುಡ್ ನಾಟ್ ಗೆಟ್ ಡೌಟ್ ಆನ್ ಮೀ. What were the first changes or symptoms you noticed in your mouth? ಬರ್ನಿಂಗ್ ಸೆನ್ಸೇಷನ್. ಆಮೇಲೆ ಒಂದು ಬರ್ನಿಂಗ್ ಲಾಂಗ್ ಟೈಮಲ್ಲಿ ಇತ್ತು. ಆಮೇಲೆ ಒಂದು ಲಂಪ್ಸ್ ಆಗಿತ್ತು, ಸ್ಮಾಲ್ ಲಂಪ್ ಆಗಿತ್ತು. ಅದು ಸ್ವಲ್ಪ ದಿನಕ್ಕೆ ಸರಿ ಹೋಯಿತು. ದೆನ್ ಇನ್ ಮೈ ಲೆಫ್ಟ್ ಚಿಕ್ ದೇರ್ ವಾಸ್ ಅ ಸ್ಮಾಲ್ ವುಂಡ್. ಅದು ಹೀಲ್ ಆಗಿಲ್ಲ, ಮತ್ತೆ ಆ ಪ್ಲೇಸ್ ತುಂಬ ಹಾರ್ಡ್ ಆಗಕ್ಕೆ ಶುರುವಾಯಿತು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮೌತ್ ಓಪನಿಂಗು ಕಮ್ಮಿ ಇತ್ತು. ಫಸ್ಟಿಗೆನೆ ಬರ್ನಿಂಗ್ ಆಯ್ತು ಅಂತ ಹೇಳಿದ್ರಿ, ಅವಾಗಲೇ ಯಾಕೆ ನೀವು ತೋರಿಸ್ಕೊಬೇಕು ಅಂತ ಅನ್ನಿಸ್ಲಿಲ್ಲ? ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಇವತ್ತು ಇಲ್ಲ ನಾಳೆ ಸರಿ ಹೋಗುತ್ತೆ, ಆಮೇಲೆ ಆಯಿಂಟ್ಮೆಂಟ್ ಅಪ್ಲೈ ಮಾಡಿಬಿಡೋದು, ಬೆಟಡಿನ್ ಸಾಲ್ಯೂಷನ್ ಗಾರ್ಗಲ್ ಮಾಡಿಬಿಡೋದು, ಆ ಥರ ಎಲ್ಲ ಮಾಡಿ ಸರಿ ಹೋಗುತ್ತೆ ಅಂದ್ಕೊಂಡು ನಾನು. ಲಂಪ್ ಆದಾಗ ಏನು ಮಾಡಿದ್ರಿ? ಬೆಟಡಿನ್ ಆಮೇಲೆ ಆಯಿಂಟ್ಮೆಂಟ್ 2-3 days ಅಪ್ಲೈ ಮಾಡಿದ್ರೆ ಲಂಪ್ ಮ್ಯಾಮ್ ಸರಿ ಹೋಯ್ತು, ಕಮ್ಮಿ ಆಯಿತು. ಅಲ್ಸರ್ ಆದಾಗ? ನಂಗೆ ಈ ಡಯಾಗ್ನೋಸ್ ಆದಾಗ ಮ್ಯಾಮ್ ಅಲ್ಸರ್ ಇರಲಿಲ್ಲ ನನಗೆ, ಬಟ್ ಈ ಚೀಕಲ್ಲಿ ಆ ಪಾರ್ಟ್ ಹಾರ್ಡ್ ಇತ್ತು, ಮತ್ತೆ ನಂಗೆ ಲಂಪ್ಸ್ ಬಂದಿತ್ತು, ನಾಟ್ಸ್ ಬಂದಿತ್ತು ನೆಕ್ಕಲ್ಲಿ ಲೆಫ್ಟ್ ಸೈಡ್. ಇವಾಗ ಬಾಯಿ ಓಪನ್ನೇ ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ, ಅವಾಗ್ಲೂ ನಿಮಗೆ ಅಯ್ಯೋ ನಂದ್ರಲ್ಲಿ ಏನೋ ಒಂಥರ ಆಗ್ತಾ ಇದೆ, ಸೊ ಓಪನ್ ಮಾಡಕ್ ಆಗ್ತಾ ಇಲ್ಲ, ಬೇರೆಯವರೆಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಆಗ್ತಾ ಇಲ್ಲ, ಅಯ್ಯೋ ಏನೋ ಒಂಥರ ಏನೋ ಆಗಿರಬಹುದು, ಅವಾಗ್ಲಾದ್ರೂ ಯಾರ್ದಾದ್ರು ಹೆಲ್ಪ್ ತಗೋಬೋದಾಗಿತ್ತಲ್ಲ ನೀವು? ಮ್ಯಾಮ್ ತುಂಬಾ ಭಯ ಆಗಿತ್ತು ಆ ಟೈಮಲ್ಲಿ, ಬಟ್ ಅದಾದ್ಮೇಲೆ ನಂಗೆ ಟೈಮ್ ಸಿಕ್ಕಿಲ್ಲ. ತುಂಬಾ ಮೀನ್ಸ್ ಲೈಕ್ ವೆರಿ ಸ್ಮಾಲ್ ಗ್ಯಾಪ್ ಅಲ್ಲೇನೆ ಡಯಾಗ್ನೋಸ್ ಆಯಿತು ನನಗೆ. Did you ignore any of these symptoms initially? If so, what made you delay seeking help? ಭಯ, ಏನಾನ ಆಗುತ್ತೆ, ಡಾಕ್ಟರ್ ಹತ್ರ ಹೋದ್ರೆ ಏನೋ ದೊಡ್ಡ ಟ್ರಬಲ್ ಲ್ಯಾಂಡ್ ಆಗ್ತೀನಿ ನಾನು, ಆ ಥರ ಭಯ ಇತ್ತು. ಭಯ, ಈಗ ಡಾಕ್ಟರ್ ಹತ್ರ ತೋರ್ಸೋದಕ್ಕೆ ಒಂದು ಭಯ, ಆದ್ರೆ ಮನೇಲಿರೋರ ಹತ್ರ ಹೇಳ್ಕೊಬೋದಾಗಿತ್ತಲ್ಲ, ನಂಗೆ ಈ ತರ ಆಗ್ತಾ ಇದೆ, ನಂಗೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬೋದಾಗಿತ್ತಲ್ಲ. ಅವ್ರ ಹತ್ರ ಹೇಳಿದ್ರೆ ಅವರು ಕ್ಲಿನಿಕ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋರು. ಮೇನ್ ಹೇಳ್ಬೇಕಂದ್ರೆ ನನಗೆ ಹಾಸ್ಪಿಟಲ್ ಕ್ಲಿನಿಕ್ ಡಾಕ್ಟರ್ಸ್ ಇಂದಾನೇ ಭಯ ಇದ್ದಿದ್ದು, ಅದಕ್ಕೋಸ್ಕರ ಇಗ್ನೋರ್ ಮಾಡ್ಬಿಟ್ರಿ. ಹಾ, ಈಗ ಜಾಸ್ತಿ ಆಗ್ತಾನೆ ಹೋಯ್ತು, ಆದ್ರೂನು ನೀವು ಇಗ್ನೋರ್ ಮಾಡ್ಕೊಂಡು ಹೋದ್ರಿ. ಜಾಸ್ತಿ ಅಂದ್ರೆ ಮ್ಯಾಮ್ ಅದು ಕಂಟ್ರೋಲ್ ಇತ್ತು, ಬಟ್ ಆ ನಾಟ್ಸ್ ಏನ್ ಬಂದಿತ್ತು ನನ್ನ ನೆಕ್ಕಲ್ಲಿ, ಆ ನಾಟ್ಸ್ ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಅದು ಡೇ ಬೈ ಡೇ ಗ್ರೋತ್ ಆಗ್ತಿತ್ತು. ದೆನ್ ಐ ಗಾಟ್ ದಟ್ ಇಟ್ ಈಸ್ ಸಮಥಿಂಗ್ ರಾಂಗ್. What would you like to say to the people who think it is just a small problem?
I would like to tell them it's not a small problem. When you got trapped, it will take years to come out of it. ಆಮೇಲೆ ಇದು ಆ, ತುಂಬಾ ಫೈನಾನ್ಷಿಯಲಿ ಹಿಟ್ ಆಗುತ್ತೆ. 1 ಲಕ್ಷ 2 ಲ್ಯಾಕ್ಸ್ ಟ್ರೀಟ್ಮೆಂಟ್ ಅಲ್ಲ ಇದು. ತುಂಬಾ ಮನಿ ಬೇಕು ಈ ಟ್ರೀಟ್ ಆಗಕ್ಕೆ. ಸರಿ, ನೀವು ಫೈನಾನ್ಸು ಅಡ್ಜಸ್ಟ್ ಮಾಡ್ಕೊಂತೀರಾ, ಎಲ್ಲ ಟ್ರೀಟ್ಮೆಂಟ್ ತಗೊಂತೀರಾ, ಬಟ್ ಯುವರ್ ಲಕ್ ಆಲ್ಸೋ ಶುಡ್ ಬಿ ಸ್ಟ್ರಾಂಗ್. ಯುವರ್ ಬಾಡಿ ಶುಡ್ ರೆಸ್ಪಾಂಡ್ ಫಾರ್ ದ ಟ್ರೀಟ್ಮೆಂಟ್. ಹಂಗಾದ್ರೆ ಇದು ಸಣ್ಣ ಪ್ರಾಬ್ಲಮ್ ಅಲ್ಲ. ನೋ, ಇಟ್ಸ್ ನಾಟ್ ಅ ಸಣ್ಣ ಪ್ರಾಬ್ಲಮ್. ಈಗ ನಿಮ್ ತರನೇನೆ ಇಗ್ನೋರ್ ಮಾಡಿರೋರ್ಗೆ, ಅಯ್ಯೋ ಇದೊಂದು ಚಿಕ್ಕ ಪ್ರಾಬ್ಲಮ್ಮು, ಬಿಟಾಡಿನ್ ಗಾರ್ಗಲ್ ಮಾಡಿದ್ರೆ ಹೊಟ್ಟೋಗುತ್ತೆ, ಏನೋ ಒಂದು ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಹೊಟ್ಟೋಗುತ್ತೆ, ಅಥವಾ ನನಗೆ ಭಯ ಇದೆ, ಅಯ್ಯೋ ನಾನು ತೋರ್ಸಕ್ ಆಗದೇ ಇಲ್ಲ ಅನ್ನೋರ್ಗೆ ಏನ್ ಮೆಸೇಜ್ ಕೊಡಕ್ ಹೇಳ್ತೀರಾ? ಈಗ ನಾನು ಇದೆಲ್ಲ ದಾಟಿದ ಮೇಲೆ ನಾನು ಹೇಳ್ತೀನಿ, ಯಾವುದೇ ತರದ್ದು ನಮ್ಮ ಬಾಡಿ ಸಿಂಪ್ಟಮ್ ತೋರಿಸ್ಬಿಡುತ್ತೆ ದಟ್ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್, ಇಮಿಡಿಯೇಟ್ ಯು ಶುಡ್ ವಿಸಿಟ್ ಅ ಡೆಂಟಿಸ್ಟ್ ಆರ್ ಅ ಡಾಕ್ಟರ್. ಅದನ್ನ ಇಗ್ನೋರ್ ಮಾಡಬಾರ್ದು. ಸಣ್ಣದ್ರಲ್ಲೇ ತೋರಿಸ್ಬಿಟ್ರೆ ಇಟ್ ಈಸ್ ವೆರಿ ಗುಡ್. How did you feel when you were told it could be a cancer? ಮೈಂಡ್ ವಾಸ್ ಟೋಟ್ಲಿ ಬ್ಲ್ಯಾಂಕ್. ಪ್ರಪಂಚನೇ ನನಗೆ ಅಂದರೆ ಲೈಫ್ ಇಷ್ಟೇ ಅಂತ ಅನಿಸ್ಬಿಡ್ತು. ಮುಂದಕ್ಕೆ ಏನಾಗುತ್ತೆ, ಫ್ಯಾಮಿಲಿನ ಯಾರು ನೋಡ್ಕೊತಾರೆ, ಅದೆಲ್ಲ ಇಮಿಡಿಯೇಟ್ ಮೈಂಡಲ್ಲಿ ಓಡೋಕೆ ಶುರು ಆಯಿತು. ಐ ವಾಸ್ ನಾಟ್ ಏಬಲ್ ಟು ಡ್ರೈವ್. ಏನು ಮಾಡಬೇಕು ಅನ್ನೋದು ಫುಲ್ಲು ಭಯ, ಮಲ್ಗೋಕ್ಕಾಗ್ತಾ ಇರಲಿಲ್ಲ. ಊಟ ಅಂತೂ ಬಿಟ್ಟಾಕ್ಬಿಡಿ, ಒಂದು ಕಡೆ ಕೂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ. 24/7 ಮೈಂಡಲ್ಲಿ ಅದೇ ಕ್ಯಾನ್ಸರ್ ಕ್ಯಾನ್ಸರ್ ಕ್ಯಾನ್ಸರ್. ಯಾರ ಹತ್ರನಾದ್ರು ತುಂಬಾ ಆತ್ಮೀಯರ ಹತ್ರ ಹೇಳ್ಕೊಂಡಿದ್ರೆ ಆ ಕಡಿಮೆ ಆಗ್ತಾ ಇತ್ತಲ್ಲ ನಿಮ್ದ ನೋವು, ಆ ಆತಂಕ, ಆ ಇದು ಎಲ್ಲ? ಯಾಕೆ ಹೇಳ್ಕೊಳ್ಳಿಲ್ಲ ನೀವು? ಮ್ಯಾಮ್, ಹೇಳೋರ ಹತ್ರ ಹೇಳ್ಕೊಂಡೆ, ಬಟ್ ಲೈಫ್ ಶೋಸ್ ಅಪ್ ಆ್ಯಂಡ್ ಡೌನ್ಸ್. ಕೆಲವರು ತುಂಬ ಬ್ಯಾಕ್ ಸಪೋರ್ಟ್ ಮಾಡಿದ್ರು, ಕೆಲವರು ಇವಂದು ಇಷ್ಟೇ ಅಂತ ಇಗ್ನೋರ್ ಮಾಡೋಕ್ಕೂ ಶುರು ಮಾಡಿದ್ರು. ಯಾರಾದ್ರೂ ಆಡ್ಕೊಂಡು ನಕ್ಕಿರೋದಿದ್ಯಾ? ಹಾ, ಐ ಹ್ಯಾವ್. ಆ ಕೌಂಟೇ ಜಾಸ್ತಿನಾ ಅಥವಾ ಮೋಟಿವೇಶನ್ ಮಾಡಿರೋ ಕೌಂಟ್ ಜಾಸ್ತಿ? ಮೋಟಿವೇಶನ್. You should be thankful to those people who are motivated you. Always. What thoughts were going through your mind at that moment? ಥಾಟ್ಸ್ ಹೇಗಾಗುತ್ತೆ, ಆ್ಯಕ್ಚುಲಿ ನನಗೆ ಇಮಿಡಿಯೇಟ್ ಆಗಿ ನನ್ನ ಮುಂದೆನೇ ಅವ್ರು ಹೇಳ್ಬಿಟ್ಟಿದ್ರು ಇದು ಕ್ಯಾನ್ಸರ್ ಅಂತ. ಮುಂದಕ್ಕೆ ಹೇಗಾಗುತ್ತೆ ನಾನು ಕೇಳಿದಾಗ ಅವರು ಈ ಪಾರ್ಟ್ನ ಕಟ್ ಮಾಡಿ ನಾವು ಬಿಸಾಕ್ತೀವಿ, ಆ ಥರ ಅವ್ರು ನನ್ನ ಎಕ್ಸ್ಪ್ಲೇನ್ ಮಾಡಿದ್ದು. ನಾನು ಅವ್ರನ್ನ ಐ ವೋಂಟ್ ಟೇಕ್ ಹಿಸ್ ನೇಮ್, ಬಟ್ ಆ ಥರ ಇಮಿಡಿಯೇಟ್ ನನ್ನ ಮುಂದೆನೇ ಹೇಳ್ಬಿಟ್ರು. ಸಡನ್ನಾಗಿ ಅದು ಟೋಟಲ್ ನಾನು ಬ್ಲ್ಯಾಂಕ್ ಆಗೋದೆ. ಮೈ ಮೈಂಡ್ ಸ್ಟಾಪ್ ವರ್ಕಿಂಗ್ ಅಟ್ ದಟ್ ಟೈಮ್. ಜಿತಿನ್, ನನಗೆ ಗೊತ್ತಿರೋ ಪ್ರಕಾರ ನೀವು ತುಂಬಾ ಬ್ಯೂಟಿ ಕಾನ್ಶಿಯಸ್. ಸೊ ನಿಮಗೆ ಆ ಪಾರ್ಟ್ ಒಂದು ಅಂಗ, ನಿಮ್ಮ ಬಾಡಿಲಿರೋದು ಒಂದು ಅಂಗನೇ ಇಲ್ಲ ಅನ್ನೋದು ಹೇಗಾಗಿರ್ಬೋದು ನಿಮಗೆ? ಮ್ಯಾಮ್, ಆವಾಗ ತುಂಬ ಯೋಚನೆ ಇತ್ತು. ಟ್ರೀಟ್ಮೆಂಟ್ ಬಿಟ್ಬಿಡಿ, ಒಂದ್ಸರಿ ನೀವು ಆ ಸರ್ಜನ್ ಮುಂದೆ ಕೂತಾಗ ಅವರು ಟೋಟಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಟ್ಸ್ ದೇರ್ ಡ್ಯೂಟಿ ಟು ಎಕ್ಸ್ಪ್ಲೇನ್. ಅದು ಕೇಳೋಕ್ಕೇನೆ ನಮ್ಮ ಹತ್ರ ಧೈರ್ಯ ಇರಲ್ಲ, ಆ ಎಕ್ಸ್ಪ್ಲನೇಷನ್ನು ಬಿಫೋರ್ ಟ್ರೀಟ್ಮೆಂಟು. ಸೊ ಫೇಸ್ ಚೇಂಜ್ ಆಗುತ್ತೆ, ಎಂಟೈರ್ ಜಾ ವಿ ವಿಲ್ ಕಟ್. ಸಪೋಸ್ ಬೋನ್ ಲೆವೆಲ್ಗೆ ಹೋಗಿದ್ರೆ ಬೋನ್ ಕಟ್ ಮಾಡ್ತೀವಿ. ತುಂಬಾ ನೋವು ಅನುಭವಿಸಿದೀರಾ? ನೋವು ನೋವು ಅನ್ನೋದು ಒಂದು ತುಂಬಾ ಸ್ಮಾಲ್ ವರ್ಡ್ ಆಗ್ಬಿಡುತ್ತೆ ಈ ಈ ಈ ಟ್ರೀಟ್ಮೆಂಟ್ಗೆ. ಯು ಕ್ಯಾನ್ ಸೇ ಇಟ್ಸ್ ಅ 3rd degree or 4th 5th degree torture. ಓಕೆ, ಯಾರು ಇದನ್ನ ಅಂಡರ್ಗೋನ್ ಆಗಬಾರ್ದು ಇನ್ ಫ್ಯೂಚರ್ ಅಲ್ಲಿ. ಈವನ್ ಮೈ ಎನಿಮಿ ಆಲ್ಸೋ ಶುಡ್ ನಾಟ್ ಅಂಡರ್ಗೋ ಥ್ರೂ ದಿಸ್. ಯಾರಿಗೂ ಬರಬಾರ್ದು. What was the most emotionally challenging part of this journey for you? ಮೋಸ್ಟ್ ಇಮೋಷ್ನಲಿ ಮ್ಯಾಮ್, ವಾಪಸ್ ರಿಟರ್ನ್ ಎದ್ದೋಡ್ತೀನಿ ಇಲ್ವೋ ಅನ್ನೋದು ಒಂದು ಸ್ಟಾರ್ಟಿಂಗಿಂದನೂ ಭಯ ಇತ್ತು.
ಸರ್ಜರಿ ಆದಮೇಲೆ ರೇಡಿಯೇಷನ್ ಸ್ಟಾರ್ಟ್ ಆಯಿತು. 6th ಡೇನೇ ನಂದು ಮಾತು ನಿಂತೋಗಿತ್ತು. ಐ ವಾಸ್ ನಾಟ್ ಏಬಲ್ ಟು ಟಾಕ್ ಪ್ರಾಪರ್ಲಿ. ಸೊ ಅದು ಎಲ್ಲ ಮೈಂಡಲ್ಲಿ ನಾನು ನನ್ನ ಫೀಲಿಂಗ್ಸ್ನೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾರ ಹತ್ರ ಕೇಳೋದು, ನಂಗೆ ಮಾತು ರಿಟರ್ನ್ ಬರುತ್ತಾ, ನಾನು ಎದ್ದು ನಿಂತ್ಕೊತೀನಿ. ಮೈ ಫ್ಯಾಮಿಲಿ ಯೂಸ್ ಟು ಟೇಕ್ ಮಿ ಟು ವಾಶ್ರೂಮ್. ಆಲ್ ಆಫ್ ಸಡನ್ 95 to 45 50 kg ಡ್ರಾಪ್ ಆಗಿತ್ತು. ನಾನು ಎದ್ದು ನಿಂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ವಾಪಸ್ ಎದ್ದು ನಿಂತ್ಕೊತೀನ, ಆ ಲೈಫ್ ಸ್ಟೈಲ್ ಫಾಲೋ ಮಾಡ್ಕೊತೀನ, ಮಕ್ಕಳನ್ನ ಯಾರು ನೋಡ್ಕೊತಾರೆ? ಎಲ್ಲ ನೋವನ್ನ ಒಳಗಡೆ ಒಬ್ಬರೇ ನುಂಗ್ಕೊಂಡ್ರಲ್ಲ, ಸೊ ನಿಮಗೆ ಆ ಆಘಾತನ ಮತ್ತೆ ವಾಪಸ್ಸು ನಾರ್ಮಲ್ ಲೆವೆಲ್ಗೆ ಬಂದ್ರಲ್ಲ, ಅದು ಹೇಗೆ ಅನಿಸ್ತಾ ಇದೆ? ಲಕ್ಕಿ, ಐ ಫೀಲ್ ಲಕ್ಕಿ. ಲಕ್ಕಿ. ಸೊ ಅವಾಗ ನಿಮಗೆ ನಾನು ಜೀವ ಕಳ್ಕೊಬೇಕು, ಸಾಕಪ್ಪ ಈ ಜೀವನ, ಇಷ್ಟೆಲ್ಲ ಅನುಭವಿಸ್ಕೊಂಡು ನಾನು ಯಾಕಪ್ಪ ಬದುಕಿರ್ಬೇಕು ಅಂತ ಅನ್ಸಿದೆ. ಹೌದು. ಸೊ ಅವಾಗ ಏನಾದ್ರೂ ನೀವು ಅದೊಂದು ಡಿಸಿಷನ್ ತಗೊಂಡಿದ್ದಿದ್ರೆ ಈ ದಿನ ನೀವು ನೋಡಕ್ ಆಗ್ತಿತ್ತ? ಈಗ ಅದನ್ನ ಒಂದ್ ಟೈಮ್ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ನಾನು ಸಪೋಸ್ ಆ ಟೈಮ್ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟಿದ್ರೆ ಹುಡುಗರ್ನ ಯಾರು ನೋಡ್ಕೊಂತ ಇದ್ರು? ನನಗೆ ಎಷ್ಟೊಂದು ತಿಳುವಳಿಕೆ ಗೊತ್ತಿರಂಗೆ ನಿಮ್ ಬಗ್ಗೆ, ನೀವು ಎಷ್ಟೊಂದ್ ಸತಿ ಸೆಲ್ಫ್ ಹರ್ಟ್ ಮಾಡ್ಕೊಂಡಿದ್ರಿ. ಸೊ ಅದು ಫ್ಯಾಮಿಲಿ ಇರೋರ್ಗೆಲ್ಲರಿಗೂ ನೋವು ಕೊಡ್ತಾ ಇತ್ತು. ಸೊ ಅದು ನಾನು ಅವಾಗ ಹೇಳ್ಬೋದಾಗಿತ್ತು, ಓ ಯಾವ ತರ ನೋವು ಅದು, ನೀವು ನಿಮಗೆ ಗೊತ್ತು, ನಿಮ್ಮ ನೋವನ್ನ ನೀವು ನುಂಗ್ಕೊಂಡ್ರಿ, ಬಟ್ ಆದ್ರೆ ಅದು ಹೇಗೆ ಫ್ಯಾಮಿಲಿ ಅವರಿಗೆ ಅದು ಎಫೆಕ್ಟ್ ಆಯ್ತು? ಆ ಟೈಮಲ್ಲಿ ಮ್ಯಾಮ್ ಆ ಸ್ಟ್ರೆಸ್ಸು, ಆ ಮೆಂಟಲ್ ಹೆಲ್ತು, ನಾನು ನಿಮ್ಗೆ ಹೇಳ್ದೆ 6th ಡೇನೇ ಮಾತು ನಿಂತೋಗಿತ್ತು. ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲ. ಆ ಟಾರ್ಚರ್ನ ನಾನು ಸುಮಾರು, ಸಾರಿ ಟು ಸೇ ಟಾರ್ಚರ್, ಟ್ರೀಟ್ಮೆಂಟು ಸುಮಾರು 3 monthsವರೆಗೂ ನಾನು 133 ರೇಡಿಯೇಷನ್ಸೇ ಇರುತ್ತೆ. ಅದರಿಂದ ರಿಕವರ್ ಆಗೋಕ್ಕೂ 2 to 3 months ಬೇಕು. ಆ ಟೈಮಲ್ಲಿ ನೀರು ಸಹ ಕುಡಿಯೋಕ್ಕಾಗಲ್ಲ. ಪೋಸ್ಟ್ ರೇಡಿಯೇಷನ್ ನಿಮ್ದು ಒಂದು ಭಾಗ ಮುಖ ಫುಲ್ ಕಪ್ಪಾಗೋಗ್ಬಿಟ್ಟಿತ್ತು. ನೀವು ನನ್ನ ಕ್ಲಿನಿಕ್ಕಿಗೆ ಬಂದಾಗ ನನಗೆ ನೆನಪಿದೆ, ಮುಖನ ಕವರ್ ಮಾಡ್ಕೊಂಡು ಬಂದಿದ್ರಿ. ಅವತ್ತಿನ ದಿವಸ ನಿಮಗೆ ಮಾತಾಡೋದಕ್ಕೂ ಬರ್ತಾ ಇರಲಿಲ್ಲ, ಬಾಯಲ್ಲಿ ಜೊಲ್ಲು ನೀರು ಬರ್ತಾ ಇತ್ತು. ನೀವು ನನಗೆ ಎಷ್ಟೊಂದು ಸತಿ ಸಾರಿ ಮೇಡಮ್, ಸೊ ನನ್ನ ಬಾಯಲ್ಲಿ ಜೊಲ್ಲು ಬರ್ತಾ ಇದೆ, ನೀವೇನು ಅನ್ಕೊಂಬೇಡಿ ಮ್ಯಾಮ್, ಸೊ ನನಗೆ ಈ ಥರ ಉಗಿಬೇಕು ಅಂತ ಅನಿಸ್ತಾ ಇದೆ, ನೀವು ಫಸ್ಟ್ ಹೋಗಿ ಉಗಿದ್ಬಿಟ್ಟು ಬರ್ತಾ ಇದ್ರಿ. ಆಮೇಲೆ ನಿಮಗೆ ಕಂಟ್ರೋಲೇ ಇರಲಿಲ್ಲ. ಅವತ್ತಿನ ದಿವಸ ನೀವು ಒಂದು ಮಾತಂದ್ರಿ ನನಗೆ, ಮೇಡಮ್ ಒಂದೇ ಒಂದು ತೊಟ್ಟು ನೀರು, ಒಂದು ಇಷ್ಟು ಸ್ವೀಟ್ ತಿನ್ನಂಗಾದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ. ಆ ದಿನಕ್ಕೂ ಈ ದಿನಕ್ಕೂ ಹೇಗೆ ಅನ್ಸುತ್ತೆ ಜಿ? ತುಂಬ ಲಕ್ಕಿ ಫೀಲ್ ಮಾಡ್ಕೊತೀನಿ ಮ್ಯಾಮ್, ರಿಕವರಿ ಆಯಿತು. ಯಾಕಂದರೆ ಆ ಟೈಮಲ್ಲಿ 6th ಡೇನೇ ನಾನು ನಿಮ್ಗೆ ಹೇಳ್ದಂಗೆ ಮಾತೆಲ್ಲ ನಿಂತೋಗ್ಬಿಟ್ಟಿತ್ತು. ನೀರು ಸಹ ಕುಡಿಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಸೆನ್ಸಿಟಿವ್ ಆಗಿಬಿಡುತ್ತೆ ಟೀತ್ಸ್ ಎಲ್ಲ. ಆ ಟೈಮಲ್ಲಿ ಬಾಯಲ್ಲೆಲ್ಲ ಉಂಡಾಗ್ಬಿಡುತ್ತೆ, ಮಾತಾಡೋಕ್ಕಾಗಲ್ಲ, ಕಂಟಿನ್ಯೂ ಜೆಲ್ ಬರ್ತಾ ಇರುತ್ತೆ. ಸೊ ಅದೆಲ್ಲ ಮುಂಚೆ ಅನಿಸ್ತಿತ್ತು ನನಗೆ, ಫೇಸ್ ಹೊರಟೋಗುತ್ತೆ, ಇದಾಗುತ್ತೆ. ಬಟ್ ಆ ಟೈಮಲ್ಲಿ ಉಳ್ಕೊಂಡ್ರೆ ಸಾಕು ಅನಿಸುತ್ತೆ. ಜೀವ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಜಿತೇಶ್? ಲೈಫ್ ತುಂಬಾ ಶಾರ್ಟ್ ಇದೆ, ಅದನ್ನ ವೇಸ್ಟ್ ಆಗಿ ಕಳ್ಕೊಬೇಡಿ ಈ ತರ ಎಲ್ಲ ಮಾಡ್ಕೊಂಡು. ಜಿತೇಶ್, when you first came to me, you were physically and mentally very weak. What helped you to trust the diagnosis and the treatment process? Yeah, I was very much confused, ma'am. Very much afraid at that time when I came to you. But when you told nothing is going to happen, you should visit a onco doctor. Then I visit to HCG. I have taken second opinion also somewhere else. But luckily, I met good doctor. And then I thought I am in safe hands. So the doctor has helped you out in A lot. that entire treatment process. Would you like to mention the doctor name? Dr. Anand Subhas from SCG. He has helped me a lot. You must be having lot of gratitude towards him. Yeah, he's a living God for me. This is what the message you want to tell to the audience? Yes. How important was the mental and emotional support during the treatment and recovery? My mental health was very bad at that time. Once again, I am thankful to Dr. Anand Subhas, to you. You have appreciated me a lot at that time, ma'am. You have supported me a lot. That nothing is going to happen. Go ahead for surgery. And Dr. Anand Subhas also, when he
when that sir used to write me any test, he used to tell me, go and have it. If you're afraid, just give me a call, I'll be there for you. So it was like, nothing is going to happen to me. ಈ ಥರದವರು ನಿಮ್ಮ ಲೈಫಲ್ಲಿ ಸಿಕ್ಕಿದಾಗ ಇದು ನಿಮ್ಮ ಭಯನ ಹೊರಗಡೆ ಬರ್ಸೋದಕ್ಕೆ, ಭಯದಿಂದ ಹೊರಗಡೆ ಬರ್ಸೋದಕ್ಕೆ ಸಹಾಯ ತುಂಬ ಮಾಡಿರ್ಬೋದಲ್ಲ? ತುಂಬಾ ಮ್ಯಾಮ್, ಆ ಹಾಸ್ಪಿಟಲ್ ಅರ್ಲಿಯರ್ ಹೋದಾಗ ನನಗೆ ಅವ್ರ ಕೆಬಿನ್ ಹೋಗೋಕ್ಕೆ ಭಯ ಆಗ್ತಿತ್ತು. ಈವನ್ ನಿಜ ಹೇಳಿದ್ರೆ ನಿಮಗೂ ಮೀಟ್ ಆಗಕ್ಕೆ ನನಗೆ ತುಂಬಾ ಭಯ ಆಗ್ತಿತ್ತು. ಬಟ್ ಈಗ ಪೂರ್ತಿ ಈ ಪಾಯಿಂಟ್ ಆಫ್ ವ್ಯೂವೇ ಚೇಂಜ್ ಆಗಿದೆ. ವಿ ಹ್ಯಾವ್ ಟು, in a small thing also, we have to immediate seek a help of a doctor, a dentist. Even operation theater ಗೆ ಕರ್ಕೊಂಡು ಹೋದಾಗ I used to search his face, where is sir. ಲಾಸ್ಟ್ ಮೂಮೆಂಟು ಅಷ್ಟೇ, ಅವ್ರು ನನಗೆ ಆರ್ ಯು ಓಕೆ ಸ್ಮೈಲ್ ಕೊಟ್ಟಾಗ ನಾನು ತುಂಬಾ ರಿಲ್ಯಾಕ್ಸ್ ಆಗ್ಬಿಟ್ಟಿದೆ. ಅಲ್ಲಿವರೆಗೂ ತುಂಬಾ ಭಯ ಇತ್ತು. Dr. Anand has played a major role in your life. ಎಸ್. Okay, I would like to thank Dr. Anand that for playing a major role in his life, and this is what the gratitude we doctors expect from our patients. What role did your family, especially your wife, play in helping you to overcome this phase? As I told you, my mental health was not good. In a small thing, ತುಂಬಾ ಕೋಪ ಬಂದ್ಬಿಡ್ತಿತ್ತು. ಶಿ ಟಾಲರೇಟ್ ಮೀ ಅಟ್ ದಟ್ ಟೈಮ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ನನಗೆ ಗೊತ್ತಿರಂಗೆ ಅವರು ಆಗ್ತಾ ಇಲ್ಲ ಮ್ಯಾಮ್, ಟ್ರೀಟ್ಮೆಂಟ್ ಆಗೋಯ್ತು, ಮನೆಗೂ ಬಂದರು, ಊಟ ಮಾಡಿ ಅಂತ ನಾವೆಲ್ಲ ಮಾಡ್ಕೊಡ್ತಿದ್ವಿ, ಆದರೆ ನಾನು ತಿನ್ನಲ್ಲ ಅಂತ ಎಸಿತಾ ಇದ್ರು ಊಟನ. ಕೆಲವೊಂದ್ಸತಿ ನನ್ನಲ್ಲಿ ಟೆಂಪರ್ ಟ್ಯಾಂಟ್ರಮ್ಸ್ ನಡೀತಾ ಇತ್ತು. ಸೊ ಅಗ್ರೆಸಿವ್ನೆಸ್ನ ಅದನ್ನ ತಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋದು ಒಂದೆರಡು ಸತಿ ನಾನು ಕೇಳಿರೋದು ಉಂಟು. ಯಾಕೆ ಆ ಥರ ಎಲ್ಲ ಆಯಿತು ನಿಮಗೆ ಜಿತೇಶ್? ಮ್ಯಾಮ್, ಆ ಪೊಸಿಷನ್ ಹಂಗಿತ್ತು. ರೇಡಿಯೇಷನ್ ಇಂದ ಊಟ ಸೇರ್ತಾ ಇರ್ಲಿಲ್ಲ, ಇವರೆಲ್ಲ ಫೋರ್ಸ್ ಮಾಡೋರು. ನಾಟ್ ಈವನ್ ವೈಫ್, ಐ ವಾಂಟ್ ಟು ಮೆನ್ಷನ್ ಫ್ಯೂ ನೇಮ್ ಲೈಕ್ ಮೈ ಬ್ರದರ್ ಇನ್ ಲಾ ವಿನಯ್, ಮೈ ಸಿಸ್ಟರ್ ಶ್ವೇತಾ. ಐ ಥಿಂಕ್ ನಿಮ್ಮ ಬ್ರದರ್ ಇನ್ ಲಾನು ನನ್ನ ಕ್ಲಿನಿಕ್ಗೆ ಬಂದಿದ್ರು ಒಂದ್ಸತಿ ನಿಮ್ಮ ಜೊತೆ. ಅವರು ಅಮನ್ ಅಂತ, ಹೀಸ್ ಅಮನ್, ಹೀಸ್ ಮೈ ಆಂಟಿ ಡಾಟರ್, ನಮ್ಮ ಸನ್. ಓಕೆ. ಅವ್ರು ನಮ್ಮ ಚಿಕ್ಕಮ್ಮನ ಮಗ. ಇವರೆಲ್ಲ ತುಂಬಾ ಕೆಲವು ನೇಮ್ಸ್ ಇದೆ ಮ್ಯಾಮ್, ಲೈಫ್ ಲಾಂಗ್ ಐ ವಿಲ್ ನಾಟ್ ಫರ್ಗೆಟ್. ಮರೆಯೋದಕ್ಕಾಗೋದಿಲ್ಲ. ಓಕೆ. Jitesh, how is your life now compared to how it was before the diagnosis? Earlier also I was leading a healthy life. I was very active in the fitness field, going to gym. It's much better now. For example, before I used to do deadlift of 120 to 130 kgs. Now I am doing 150 to 160 kg. Wow. So it's because of better diet, better schedule, strict diet. Before I used to have cheat meals. Now I am not having any cheat meals. What lifestyle changes have you made to overcome the cancer? After finishing my radiations and chemotherapy, I was waiting in home only, sitting that my health will be okay. But later I realized that if I won't go out, I will be going to stay same. So I started going gym, even I was in liquid diet at that time. But I started anyhow. I went to gym, but I was not able to lift anything. Like even 5 kg dumbbells, I was struggling to lift. So I used to watch videos on YouTube and other platforms that how can I improve myself. Then I got that if I improve my diet intake, I'll be much better. ಡಯಟ್ ಇಂಟೇಕ್ ಅಂತ ಹೇಳಿದ್ರೆ ತಿನ್ನೋದಕ್ಕೆ ಆಗಲ್ಲ ಅಂತೀರಾ ಸಾಲಿಡ್ ಫುಡ್ನ? ಯಾವ ತರ ಡಯಟ್ ಇಂಟೇಕ್ ಮಾಡ್ತಾ ಇದ್ದೀರಾ ನೀವೀಗ? I used to soak it, grind it. Anyway, I should eat that food. ಟೇಸ್ಟ್ ಮ್ಯಾಟರ್ ಆಗುತ್ತಾ? A lot. I don't have taste. Still it has not come, or ಎಲ್ಲಾ ಟೇಸ್ಟು ಇದೆಯಾ ಅಥವಾ ಕೆಲವೊಂದು ಟೇಸ್ಟ್ ಸೆನ್ಸೇಷನ್ ಅಷ್ಟೇ ಇಲ್ವಾ? I can say it's better now. After the treatment, some 3 to 4 months, I was totally blank. I cannot recognize sugar. I cannot make out that it's salt.
ನೀವು ನನ್ನ ಕ್ಲಿನಿಕ್ಕಿಗೆ ಬಂದಾಗ ಇದನ್ನ ಹೇಳಿದ್ರಿ ಯಾವುದು ಟೇಸ್ಟ್ ಆಗೋದಿಲ್ಲ ಅಂತ. ನಾನು ಒಂದು 2-3 ಸತಿ ನಿಮಗೆ ಲೇಸರ್ ಮಾಡಿದ್ದೆ. ಸೊ ಆವಾಗ ನೀವು ಹೇಳಕ್ ಸ್ಟಾರ್ಟ್ ಮಾಡಿದ್ರಿ, ಟಿಪ್ಪಲ್ಲಿ ನನಗೆ ಒಂಚೂರು ಸ್ವೀಟ್ ಸೆನ್ಸೇಷನ್ ಆಗ್ತಾ ಇದೆ, ಆಮೇಲೆ ಒಂದ್ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಅದೇನಾದ್ರೂ ನಿಮಗೆ ಚೇಂಜಸ್ ತಂದು ಕೊಡ್ತಾ ಜಿತೇಶ್? Yes, I have taken some 8 to 9 sittings laser therapy. Somewhere it helped me a lot. ಯಾಕೆಂದ್ರೆ ಎಷ್ಟೊಂದು ಬಾಯಿ ಉರಿಯೋದು, ಪೋಸ್ಟ್ ರೇಡಿಯೇಷನ್ ಅಲ್ಸರ್ಸು ಎಲ್ಲ ಹೋಯ್ತು, ನೀರ್ ಕುಡಿಯಕ್ ಆಗ್ತಾ ಇದೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ನಾನು ಬರ್ಕೊಂತಾ ಇದ್ದೆ ವೀಕ್ಲಿ, 3 ದಿವಸಕ್ಕೊಂದ್ಸತಿ ನಾನು ಬರ್ಕೊಂತಾ ಇದ್ದೆ. ಇವತ್ತೇನ್ ಚೇಂಜಸ್ ಆಯ್ತು, ಯಾವ ತರ ಇದಾಯ್ತು ಅಂದಾಗ ನೀವು ಕೆಲವೊಂದು ಚೇಂಜಸ್ ನ ಹೇಳಿದ್ರಿ. ಸೊ ಅದು ಹೆಲ್ಪ್ ಆಯ್ತಾ ನಿಮಗೆ? ಹಾ ಮ್ಯಾಮ್, ಥೆರಪಿಯಿಂದನೂ ಹೆಲ್ಪ್ ಆಯಿತು ಆ್ಯಂಡ್ ಸಮ್ವೇರ್ ಮೆಂಟಲಿ ಆಲ್ಸೋ ಇಟ್ ಹೆಲ್ಪ್ಸ್ ಮೀ ಅ ಲಾಟ್. ಸ್ಲೋಲಿ ಒಂದು ದಿವಸ ನನಗೆ ಮಾರ್ನಿಂಗ್ ಟೇಸ್ಟ್ ಮಾಡೋವಾಗ ಎಲ್ಲೋ ಟಂಗಲ್ಲಿ ಒಂದು ಚೂರು ಟೇಸ್ಟ್ ಬಂತು. ದೆನ್ ಐ ಗಾಟ್ ಹೋಪ್ ದಟ್ ಇಟ್ಸ್ ವರ್ಕಿಂಗ್ ಫಾರ್ ಮೀ, ಲೇಸರ್ ಥೆರಪಿ ಇಸ್ ವರ್ಕಿಂಗ್ ಫಾರ್ ಮೀ. ನಾ ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ, ಈಗ ನೀವು ಫಿಸಿಕಲಿ ಯು ಹ್ಯಾವ್ ಬಿಕಮ್ ವೆರಿ ಫಿಟ್. ಓಕೆ, ಸೊ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿದಾಗ ನನಗೆ ಅನ್ನಿಸ್ತಾ ಇದೆ ಯು ಹ್ಯಾವ್ ಬಿಕಮ್ ಸ್ಟ್ರಾಂಗರ್ ಮೆಂಟಲಿ ಆಲ್ಸೋ, ಸೈಕಾಲಜಿಕಲಿ ಆಲ್ಸೋ. ಬಟ್ ಎಲ್ಲೋ ಒಂದು ಕಡೆ ಎಮೋಷನಲಿ ಕೆಲವೊಂಥದ್ದು ಒಂದು ಕುಗ್ಗುತ್ತೀರಾ ಅಷ್ಟೇ. ಬಟ್ ಆದ್ರೆ ಬೇರೆ ಎಲ್ಲಾ ರೀತಿಲೂ ನೀವು ಚೆನ್ನಾಗಿದ್ದೀರಾ. ಸೊ ಯಾಕೆ ಆ ಎಮೋಷನಲಿ ಈಗ್ಲೂ ಒಂದು ಕುಗ್ತಿದ್ದೀರಾ? Getting back to those days is really painful. I just want to tell to the audience and to you, if someone is watching this video is still using the tobacco today, what would you sincerely like to tell them, Jitesh? ಸಿ, ಡೋಂಟ್ ಹೈಡ್ ಯೋರ್ ಸೆಲ್ಫ್. ನೀವು ತಿಳ್ಕೊಂತೀರಾ ಇಷ್ಟೊಂದು ಜನ ನನಗಾಗಲ್ಲ, ನಾನು ಸೇಫ್ ಆಗಿದ್ದೀನಿ, ಬಟ್ ಡೋಂಟ್ ಥಿಂಕ್ ದ್ಯಾಟ್ ಒಂದ್ಸರಿ ಸಿಗಾಕೊಂಡ್ರೆ ಇದರಿಂದ ಆಚೆ ಬರೋದು ತುಂಬ ಕಷ್ಟ. ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊತೀರಾ, ಎಲ್ಲ ಮಾಡಿಸ್ಕೊತೀರಾ, ಬಟ್ ಸೈಡ್ ಇಫೆಕ್ಟ್ ಲೈಫ್ ಲಾಂಗ್ ಇರುತ್ತೆ. ನೀವು ಜೀವ ಉಳ್ಕೊಂತದೆ, ಎಲ್ಲೋ ಮನಿ ಅಡ್ಜಸ್ಟ್ ಮಾಡ್ಕೊತೀರಾ, ಡಾಕ್ಟರ್ಸು ತುಂಬ ಅಡ್ವಾನ್ಸ್ ಆಗಿದ್ದಾರೆ, ನಿಮಗೆ ಟ್ರೀಟ್ಮೆಂಟು ಸಿಗುತ್ತೆ, ಬಟ್ ನಿಮ್ಮ ಲಕ್ಕೋ ನಿಮ್ಮ ಬಾಡಿನೂ ರೆಸ್ಪಾಂಡ್ ಮಾಡಬೇಕು ಅದ್ರ ಜೊತೆ. ಸೊ ಬೆಟರ್ ಸ್ಟೇ ಅವೇ ಫ್ರಮ್ ದೀಸ್ ಕೈಂಡ್ಸ್ ಆಫ್ ಹ್ಯಾಬಿಟ್. ಎಲ್ಲ ಟ್ರೀಟ್ಮೆಂಟ್ ಮಾಡರ್ನ್ ಅಡ್ವಾನ್ಸ್ಮೆಂಟ್ ಇದೆ, ದುಡ್ಡು ಇರುತ್ತೆ, ಆಮೇಲೆ ಟ್ರೀಟ್ಮೆಂಟು ತಗೊಳ್ಳಿಕ್ಕೆ ಅವಕಾಶಗಳಿದೆ, ಫ್ಯಾಮಿಲಿ ಸಪೋರ್ಟ್ ಇದೆ, ಎಲ್ಲ ಇದ್ರೂ ಸ್ಟಿಲ್ ನಾವು ಅದರಿಂದ ಕಮ್ಔಟ್ ಆಫ್ ಆಗೋದು ತುಂಬಾ ಮ್ಯಾಟರ್ ಆಗುತ್ತಾ ಜಿತೇಶ್? ಎಸ್ ಮ್ಯಾಮ್, ತುಂಬ ಮ್ಯಾಟರ್ ಆಗುತ್ತೆ. ನಾವು ಅದನ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಮೆಂಟಲಿ, ಫಿಸಿಕಲಿ, ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಟ್ರೀಟ್ಮೆಂಟ್ನ. ನಾನು ನನ್ನ ಹಾಸ್ಪಿಟಲ್ ಆಲ್ಮೋಸ್ಟ್ ಆಲ್ ನಾನು 33 ರೇಡಿಯೇಷನ್ಸಲ್ಲಿ 33 ಡೇಸು ಬೆಳಗ್ಗೆ ಹೊತ್ತು ಹೋಗಬೇಕು ರೇಡಿಯೇಷನ್ಸ್ಗೆ. ಸೊ ಐ ಯೂಸ್ ಟು ಸಿ ದ ಪೇಷಂಟ್. ಅವ್ರ ಮೂಗಲ್ ಟ್ಯೂಬ್ ಇದೆ, ನೆಕ್ಕಲ್ ಟ್ಯೂಬ್ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ, ನಿಂತ್ಕೊಳಕ್ಕಾಗ್ತಾ ಇಲ್ಲ. So it's all depend on the luck and how mentally you are strong to take those treatment. Cancer does not happen overnight. It starts silently. Tobacco does not just harm the health, it affects the family's confidence as well as the entire life itself. Early diagnosis, proper treatment, and the mental strength and the support can save the lives. The last question for you, Jitesh. Is there any one strong message you would like to give it to the young generation? I want to say them that don't take it as a fancy lifestyle. ಎಲ್ಲರೂ ನಿಂತ್ಕೊಂಡು ಅದನ್ನ ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಮೋಕ್ ಮಾಡೋದು, ಟೊಬ್ಯಾಕೊ ಚ್ಯೂ ಮಾಡೋದು, ಡ್ರಿಂಕ್ ಮಾಡೋದು, ಇದೆಲ್ಲ ಬಿಟ್ಬಿಡಿ. ಬಿಕಾಸ್ ಇಟ್ಸ್ ವೆರಿ ಹಾರ್ಡ್ ಟು ಕಮ್ ಔಟ್ ಆಫ್ ಇಟ್. ಈ ಟ್ರೀಟ್ಮೆಂಟು, ಆ ಟಾರ್ಚರು, ಆ ಮೆಂಟಲು, ನಾಟ್ ಓನ್ಲಿ ಯು ಆರ್ ಗೋಯಿಂಗ್ ಟು ಸ್ಟ್ರಗಲ್, ಯುವರ್ ಎಂಟೈರ್ ಫ್ಯಾಮಿಲಿ ಗೋಯಿಂಗ್ ಟು ಸ್ಟ್ರಗಲ್ ಇಫ್ ಯು ಕಮ್ ಇನ್ ದಿಸ್. ಈ ಮೆಸೇಜ್ ನಿಮ್ಮನ್ನ ಒಂದು ನೋಡಿಕೊಂಡು ಈ ಯಂಗ್ ಜನ್ರೇಷನ್ನು ಒಂದು ರೋಲ್ ಮಾಡೆಲ್ ಆಗಿ ತಗೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ.
ನಾನೊಂದು ಯಂಗ್ ಜನರೇಷನ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಟೊಬ್ಯಾಕೊ ಈ ತರದ ಜನನ, ಜಿತೇಶ್ ಅಂತ ಜನನ ನೀವು ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಆದ್ರೆ ನೀವೇನ್ ಮಾಡ್ತೀರಾ, ಮೂವೀಸ್ನ ನೋಡ್ತೀರಾ, ಹೆಣ್ಮಕ್ಳು ಗಂಡ್ಮಕ್ಳು ಸ್ಮೋಕ್ ಮಾಡೋದು ನೋಡ್ತೀರಾ, ನಿಮಗೆ ದುಃಖ ಆದಾಗ್ಲೂ ಟೊಬ್ಯಾಕೋಗೆ ಹೋಗ್ತೀರಾ, ಖುಷಿ ಆದಾಗ್ಲೂ ಟೊಬ್ಯಾಕೊ. ನಾವು ಇವಾಗ ಏನಾಗಿದೆ, ಬರೀ ಮೋಜಾಗಿದೆ. ಸೊ ಅವ್ರು ಮಾಡ್ತಾ ಇದಾರೆ, ನಾನು ಮಾಡೋಣ, ಒಂದು ಟ್ರೈ ಆದ್ರೂ ಕೊಡೋಣ ಅಂತ ಅನ್ಕೊಂಡು ನೀವು ಮಾಡಕ್ಕೆ ಒಂದ್ಸತಿ ಸಿಗಾಕೊಂಡ್ರೆ ನೀವು ಅದರಿಂದ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ. ಸೊ ನಾನು ಫಿಲಮ್ ಆಕ್ಟರ್ಸ್ನ, ಹೀರೋಯಿನ್ಸ್ನ ಅಥವಾ ಯಾರೇ ಒಬ್ರು ಆಡ್ ಕೊಡೋರ್ನ ರೋಲ್ ಮಾಡೆಲ್ ಆಗಿ ತಗೊಳ್ಳೋದ್ರ ಬದಲು ಇಂಥವ್ರನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ಇವ್ರ ಮೆಸೇಜನ್ನ ನೀವು ಮುಂದಕ್ಕೆ ತಗೊಂಡೋಯ್ತು ಅಂತ ಹೇಳಿದ್ರೆ ನಾವು ಇಡೀ ಇಂಡಿಯಾದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಟೊಬ್ಯಾಕೋನ ನಾವು ಸ್ಟಾಪ್ ಮಾಡ್ಬೋದು. ಅಥವಾ ನಮ್ಮ ಜನರೇಷನ್, ನೆಕ್ಸ್ಟ್ ಜನರೇಷನ್ ಅಥವಾ ನಮ್ಮ ಹಿಂದಿನ ಜನರೇಷನ್ ಅವರು ಸಫರ್ ಆಗೋದು ಮತ್ತೆ ಅದರಿಂದ ನೋವನ್ನು ಅನುಭವಿಸೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ನೀವುಗಳು ಒಬ್ಬೊಬ್ರು ಈ ಯಂಗ್ ಜನರೇಷನ್ಗೆ ನಾನು ಒಂದು ಮೆಸೇಜ್ ಕೊಡೋದು ಏನಪ್ಪಾ ಅಂದ್ರೆ, ಒಬ್ಬೊಬ್ರು ಈ ತರ ನಿಂತ್ಕೊಂಡು ಈ ತರ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿದ್ರೆ ಪ್ರಪಂಚದಲ್ಲಿ ಎಲ್ಲೂ ಓರಲ್ ಕ್ಯಾನ್ಸರ್ ಆಗಲ್ಲ. ಕ್ಯಾನ್ಸರ್ ಅನ್ನೋದು ಬರೀ ಒಂದು ಆ ಕಾಯಿಲೆ ಅಲ್ಲ, ಅದು ಇಡೀ ಜೀವನನೇ ನಿಮ್ಮನ್ನ ತಿಂದು ಹೋಗಿಸ್ಬಿಡುತ್ತೆ. ಸೊ ಅದರಿಂದ ನಾನು ಒಂದು ಹೇಳೋದು ಏನಂತ ಹೇಳಿದ್ರೆ, ಯಂಗ್ ಜನರೇಷನ್ಗೆ ನೀವು ಸ್ಟ್ಯಾಂಡ್ ಅಪ್ ಆಗಿ, ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಎಸ್ಪೆಷಲಿ ಓರಲ್ ಕ್ಯಾನ್ಸರ್ ಟೊಬ್ಯಾಕೊ ಇಂದ ಆಗೋದು. ಸೊ ಇದಕ್ಕೊಂದು ಈಟಿಯಾಲಜಿ ಇದೆ, ಈ ಈಟಿಯಾಲಜಿನೇ ನಾವು ತೆಗೆದು ಹಾಕ್ಬಿಟ್ರೆ ಸೊ ಕ್ಯಾನ್ಸರ್ ಆಗೋದು ಅವಾಯ್ಡ್ ಮಾಡ್ಬೋದು. ಜಿತೇಶ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಜರ್ನಿ ವಿತ್ ಅಸ್. This conversation reminds us that cancer affects not just the body, but the mind, family, and the emotions. ಈ ಪಾಡ್ಕಾಸ್ಟ್ ಇಂದ ನಿಮಗೆ ಒಂದೇ ಒಂದು ಮೆಸೇಜ್ ನಿಮ್ಮ ಹಾರ್ಟಿಗೆ ಟಚ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಮತ್ತೆ ನಿಮ್ಮ ರಿಲೇಷನ್ಸ್ ಹತ್ರ ಶೇರ್ ಮಾಡಿ. ನಾವು ಒಬ್ರು ಒಂದು ಶೇರ್ ಇಂದ ನಾವು 10 ಜನಕ್ಕೆ ರೀಚ್ ಔಟ್ ಆಗ್ಬೋದು. ಸೊ ಇದರಿಂದ ನಾವು ಟೊಬ್ಯಾಕೊ, ಅದರಿಂದ ಹಾರ್ಮ್ ಎಫೆಕ್ಟು, ಹೇಗೆ ಕ್ಯಾನ್ಸರ್ ಬರುತ್ತೆ, ಅದರಿಂದ ಯಾವ ತರ ನೋವು ಅನುಭವಿಸ್ತಾರೆ, ಅದನ್ನೆಲ್ಲಾನು ನಾವು ಅವಾಯ್ಡ್ ಮಾಡ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಥ್ಯಾಂಕ್ ಯು ಸೋ ಮಚ್.